ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ನಿಮ್ಗೊಂದು ಒಳ್ಳೆ ಸಾಂಬಾರನ್ನ ಹೇಳ್ಕೊಡ್ತಿದ್ದೀನಿ. ಅದೇನು ಅಂದರೆ ಕೆಸುವಿನ ಸೊಪ್ಪಿನ ಸಾರು. ಇದು ಬಂದುಬಿಟ್ಟು ಸಕಲೇಶ್ಪುರದ ಸೈಡು ತುಂಬ ಮಾಡ್ತಾರೆ. ಇದನ್ನು ಜಾಸ್ತಿ ಉಳಿಬಿಟ್ಟು ಮಾಡಬೇಕು. ಆಮೇಲೆ ಇದು ಸ್ಪೆಷಾಲಿಟಿ ಏನಂದರೆ, ಬೇಕಾದರೆ ನೀವು ಇದ್ರ ಮೇಲೆ ಎಷ್ಟೇ ನೀರು ಹರಿದ್ರೂ ಇದು ತೇವ ಆಗಲ್ಲ. ಅಂದರೆ ಲೈಕ್ ಅದು ನೀರು ಹಾಗೆ ಹರ್ಕೊಂಡು ಹೋಗ್ಬಿಡುತ್ತೆ, ಇದು ತೇವ ಆಗೋದಿಲ್ಲ. ಆ ಥರ ಈ ಸೊಪ್ಪಿನ ಮಹಿಮೆನೇ ಅದು. ಆ್ಯಂಡ್ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇದನ್ನು ನಾರ್ಮಲಾಗಿ ಜಾಸ್ತಿ ಯಾರು ಮಾಡೋದಂದರೆ ಸಕಲೇಶ್ಪುರದ ಸೈಡು, ಹಾಸನ ಸೈಡು, ಇಲ್ಲೆಲ್ಲ ಜಾಸ್ತಿ ಸಿಗಲ್ಲ ಅದು. ನಾವಾದರೆ ಅಲ್ಲಿಂದನೇ ತರಿಸ್ತೀವಿ. ಇಲ್ಲಿ ಮೋಸ್ಟ್ಲಿ ಮಂಗಳೂರು ಸ್ಟೋರಲ್ಲಿ ಸಿಗ್ಬೋದು ಅಂತ ಅಂದ್ಕೊತೀನಿ. ಬಟ್ ತುಂಬ ಚೆನ್ನಾಗಿರುತ್ತೆ, ಮಿಸ್ ಮಾಡಿದೆ. ಒಂದೇ ಒಂದು ಸತಿ ಈ ಥರ ಟ್ರೈ ಮಾಡಿ. ಇದು ಬಂದ್ಬಿಟ್ಟು ನನಗೆ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು. ಹೇಗೆ ಮಾಡೋದಂತ ಹೇಳ್ತೀನಿ ನೋಡಿ. ಮೊದಲಿಗೆ ಮಾಮೂಲಿ ಒಂದು ದೊಡ್ಡ ತಪ್ಪಲೆಗೆ 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸಾಸಿವೆ ಹಾಕಿಬಿಟ್ಟು ಅದು ಕೆಸುವಿನ ಸೊಪ್ಪನ್ನ ಹಾಕ್ಕೊಳ್ಳಿ, ಆಯಿತಾ. ಚೆನ್ನಾಗಿ ನೀಟಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡಿ ನೀಟಾಗಿ ಅದನ್ನೆಲ್ಲನೂ ಕೂಡ ಹಾಕ್ಕೊಂಡ್ಬಿಟ್ಟು, ಅದು ಕಡ್ಡಿನೂ ಬರುತ್ತೆ, ಕೆಸುವಿನ ದಂಟು ಅಂತ ಕಡ್ಡಿನೂ ಬರುತ್ತೆ, ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಒಂದು ಈರುಳ್ಳಿ ಆಮೇಲೆ ಒಂದು ಫುಲ್ ಬೆಳ್ಳುಳ್ಳಿನ ಜಜ್ಕೊಂಡು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕಿ ಪ್ಲೇಟ್ ಮುಚ್ಚಿ ಇಟ್ಬಿಡಿ. ಸ್ವಲ್ಪ ಅದು ಬೆಂದ್ಕೊಳ್ಳಿ ಫಸ್ಟು ಸೊಪ್ಪು. ಅದಾದಮೇಲೆ ಈ ಕಡೆ ಜಾರಿಗೆ ಮತ್ತೆ ಒಂದು ಈರುಳ್ಳಿ, ಆಮೇಲೆ ಒಂದು ಸ್ವಲ್ಪ ಕಾಯಿ, ಒಂದು 1/4 ಭಾಗದಷ್ಟು ಕಾಯಿ, ಅದಾದಮೇಲೆ 1 ಟೊಮೆಟೊನ ಹಾಕ್ಕೊಳ್ಳಿ. 1 ಟೊಮೆಟೊ ಸಾಕು. ಅದಾದಮೇಲೆ ಸಾಂಬಾರು ಪುಡಿ, ಮನೇಲೇ ಮಾಡಿರೋವಂಥ ಸಾಂಬಾರು ಪುಡಿ 1-2 ಸ್ಪೂನ್ನ ಹಾಕ್ಕೊಳ್ಳಿ. ಅದಾದಮೇಲೆ 1 ಸ್ಪೂನು ನಾರ್ಮಲ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು, ಇದಕ್ಕೆ ಜೀರಿಗೆ ಇದ್ದರೆ ಜೀರಿಗೆ ಹಾಕ್ಕೊಳ್ಳಿ, ಜೀರಿಗೆ ಇರಲಿಲ್ಲ ಅದಕ್ಕೆ ಜೀರಿಗೆ ಪುಡಿನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ನುಣ್ಣಗೆ ಗ್ರೈಂಡ್ ಆಗಲಿ ನೋಡಿ, ಈ ಥರ ಮಾಡ್ಕೊಳ್ಳಿ. ಅದಾದಮೇಲೆ ಅಷ್ಟರಲ್ಲಿ ಸೊಪ್ಪು ಬೆಂದಿದೆಯಾ ಇಲ್ವಾ ಅಂತ ಒಂದು ಸತಿ ತಿರುಗಿಸ್ಕೊಂಡು ನೋಡ್ಕೊಳ್ಳಿ. ನಮಗೆ ಇನ್ನೂ ಸ್ವಲ್ಪ ಬೇಯಬೇಕು ಅನಿಸ್ತು, ಅದಕ್ಕೆ ನಾವು ಇನ್ನೊಂದು ಸ್ವಲ್ಪ ನೀರು, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ಇದು ಕಂಪ್ಲೀಟಾಗಿ ಬೆಂದಿದೆ ಅಂದಾಗ ಇದಕ್ಕೆ ನಾವು ಹುಣಸೆಹಣ್ಣಿನ ರಸ ಹಾಕ್ಕೊಬೇಕು. ಇದಕ್ಕೆ ಹುಳಿ ಜಾಸ್ತಿ ಬಿಟ್ಕೋಬೇಕು. ಹುಣಸೆಹಣ್ಣಿನ ರಸ ಬಂದುಬಿಟ್ಟು ಒಂದು ಸಣ್ಣ ಬೌಲಲ್ಲಿ ಫುಲ್ ಬೌಲ್ನ ಹಾಕ್ಕೊಂಡೆ ನಾನು. ಹುಣಸೆಹಣ್ಣಿನ ರಸ ಇದಕ್ಕೆ ಜಾಸ್ತಿ ಹಾಕ್ಕೋಬೇಕು, ಮೇಯ್ನಾಗಿ ನೆನ್ಪಿಟ್ಕೊಳ್ಳಿ, ಓಕೆನಾ. ಸೊ ಚೆನ್ನಾಗಿ ಹುಣಸೆಹಣ್ಣಿನ ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಖಾರನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಆ ಖಾರ ಚೆನ್ನಾಗಿ ಕುದ್ದ ಮೇಲೆ ಲಾಸ್ಟಿಗೆ ಫುಲ್ಲು ಒಂದು 5-10 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಡಿ. ಇದು ಕಂಪ್ಲೀಟಾಗಿ ಕುದ್ದ ಮೇಲೆ ಲಾಸ್ಟಿಗೆ ಒಗ್ಗರಣೆ ಕೊಟ್ಕೊಂಡ್ಬಿಡಿ. ಸೈಡಲ್ಲೊಂದು ಮಾಮೂಲಿ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಕೊಟ್ಕೊಂಡು ಲಾಸ್ಟಿಗೆ ಒಗ್ಗರಣೆ ಬಿಟ್ಕೊಂಡ್ಬಿಟ್ರೆ ಸಾರು ಕಂಪ್ಲೀಟಾಗಿ ರೆಡಿ ಆಗೋಗುತ್ತೆ. ಆಮೇಲೆ ಇದು ಏನಂದರೆ ಮೇಯ್ನಾಗಿ ಕೈ ಕಡ್ತಾ ಬರುತ್ತೆ. ವಾಶ್ ಮಾಡುವಾಗ ನೀವು ಕೈಗೆ ಗ್ಲೌಸ್ ಹಾಕ್ಕೊಂಡಾದರೂ ತೊಳಿರಿ, ಇಲ್ಲ ಮರ್ತಿ ನೀವು ಹಾಗೆ ತೊಳೆದ್ರು ಆಮೇಲೆ ನಿಂಬೆಹಣ್ಣಿನ ಹುಳಿನ ಹಚ್ಕೊಂಡ್ಬಿಟ್ರೆ ಕೈ ಕಟ್ತಾ ಹೋಗ್ಬಿಡುತ್ತೆ, ಓಕೆನಾ. ಸೊ ಈ ಥರ ನಿಮಗೂ ಕೆಸುವಿನ ಸೊಪ್ಪು ಸಾರು ಇಷ್ಟ, ತಿನ್ನಬೇಕು ಅನಿಸಿದ್ರೆ ಮಂಗಳೂರು ಸ್ಟೋರಲ್ಲಿ ಸಿಗುತ್ತೆ, ತಗೊಂಡು ಒಂದು ಸತಿ ಟ್ರೈ ಮಾಡಿ. ನಿಜವಾಗ್ಲೂ ಮನೆಯವ್ರಿಗೆಲ್ಲ ಇಷ್ಟ ಆಗುತ್ತೆ, ಓಕೆನಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ನನಗೆ ಸಪೋರ್ಟ್ ಮಾಡಿ.